ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಬ್ಯಾಡ್ ಟೈಮ್ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ. ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇಲ್ಲ. ಈ ರಾಶಿಯವರಿಗೆ ನಾಗದೋಷದ ಪ್ರಭಾವ ತುಂಬ ಪ್ರಬಲವಾಗಿರೋದ್ರಿಂದ ಕುಟುಂಬದಲ್ಲಿಯೇ ಸಹಕಾರ ಸಿಗೋದಿಲ್ಲ ಅಥವಾ ಮನಸ್ತಾಪಗಳು ಬರ್ತದೆ. ಅದು ದೊಡ್ಡದಾಗೋ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ನೀವು ಯಾವುದೇ ಕೆಲಸ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸಹ ಆ ಕಾರ್ಯ ಸುಸೂತ್ರವಾಗಿ ನೆರವೇರೋದಿಲ್ಲ. ಮೊದಲನೇದಾಗಿ ನೀವು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಅಥವಾ ನಿಮ್ಮ ಸಮೀಪದ ಸುಬ್ರಹ್ಮಣ್ಯ ದೇವಾಲಯ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರ, ಷಷ್ಠಿ, ಪಂಚಮಿ ಇರೋ ದಿವಸ ಅಥವಾ ಆಶ್ಲೇಷ ನಕ್ಷತ್ರ, ಅಮಾವಾಸ್ಯೆ, ಪೌರ್ಣಮಿಗಳಿರೋ ದಿವಸ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಹಾಗೆ ನಾಗನ ಸಾನ್ನಿಧ್ಯದಲ್ಲಿ ಆ ಸ್ಥಳವನ್ನೆಲ್ಲ ಶುದ್ಧಿ ಮಾಡಿ ನಾಗರ ವಿಗ್ರಹಕ್ಕೆ ಗಂಧ, ಕುಂಕುಮ, ಪುಷ್ಪಗಳನ್ನು ಅರ್ಪಣೆ ಮಾಡಿ ಹಾಲಿನ ಅಭಿಷೇಕ ಮಾಡ್ತಕ್ಕಂಥದ್ದು ಅಥವಾ ಪಂಚಾಮೃತದ ಅಭಿಷೇಕ ಮಾಡೋದು ಅಥವಾ ಎಳ್ನೀರಿನ ಅಭಿಷೇಕವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಇಲ್ಲ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಭಾನುವಾರಗಳಂದು ಆಗಿರ್ಬೋದು, ರಾಹು ಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಸ್ವಲ್ಪ ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ಪಂಚಮ ಶನಿಯ ದೋಷದ ಪ್ರಭಾವ ಇರೋದರಿಂದ ನೀವು ಏನೇ ಮಾಡಲಿಕ್ಕೆ ಹೋದರೂ ಯಾವುದು ನೀವು ಅಂದ್ಕೊಂಡ ರೀತಿ ಕೈಗೂಡಲ್ಲ. ನಷ್ಟ ಸಾಧ್ಯತೆಯೇ ಹೆಚ್ಚಾಗಿ ಕಂಡುಬರ್ತದೆ. ಹಣಕಾಸಿನ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಯಾರಾದರೂ ನಿಮಗೆ ಹಣ ಕೊಡ್ತೀನಿ ಅಂತ ಹೇಳಿದರೆ ಅಥವಾ ನೀವು ಯಾರಾದರೂ ಹಣ ಕೊಡ್ತೀನಿ ಅಂತ ನೀವು ಹೇಳಿದರೂ ಸಹ ಆ ಸಮಯಕ್ಕೆ ಕೊಡೋಕ್ಕಾಗಲ್ಲ. ಈ ಪಂಚಮ ಶನಿಯ ದೋಷದ ಪ್ರಭಾವ ಬಲವಾಗಿ ಇರೋದ್ರಿಂದ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಸಾಧ್ಯ ಆದರೆ ಬಂದಿಪತ್ರೆ, ಬಿಲ್ವಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸಿ ಅಲ್ಲೇ ಎಳಬತ್ತಿ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಬನ್ನಿಪತ್ರೆ ಮತ್ತು ಬಿಲ್ವ ಪತ್ರೆಗಳನ್ನು ಶನಿ ಭಗವಾನರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸೋ ಸಂದರ್ಭದಲ್ಲಿ ದೇವರಿಗೆ ಅಡ್ಡ ಬೀಳೋಂಗಿಲ್ಲ, ನಿಂತ್ಕೊಂಡೆ ಕೈ ಮುಗಿದು ಪೂಜೆ ಮಾಡಿಸಿ. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಥವಾ 3 ಸುತ್ತಾದರೂ ಪ್ರದಕ್ಷಿಣೆ ಹಾಕೋದು ಒಳ್ಳೆಯದು. ಇನ್ನು ಶನಿವಾರಗಳಂದು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಅಲ್ಲ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಗುರುಬಲ ಸಹ ಇಲ್ಲದೇ ಇರುವ ಕಾರಣ ನಿಮ್ಮ ಕಾರ್ಯಗಳಲ್ಲೆಲ್ಲ ಅಡೆತಡೆಯೇ ಜಾಸ್ತಿ ಆಗಿರ್ತದೆ. ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನ, ರಾಯರ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ, ಸಾಯಿಬಾಬಾ ಮಂದಿರದಲ್ಲಿ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಈ ಗುರುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸೋದು ಒಳ್ಳೆಯದು.
ವಿದ್ಯಾರ್ಥಿಗಳಿಗೂ ಅಷ್ಟೇ ಸಮಯ ಉತ್ತಮವಾಗಿಲ್ಲ. ಗಣಪತಿ ದೇವರಿಗೆ ಬಿಲ್ವ ಪತ್ರೆ ಗರಿಕೆ ಪತ್ರೆ ಕೊಟ್ಟು ಪೂಜೆ ಮಾಡಿಸಿ ಸರಸ್ವತಿ ದೇವಿಯ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ವೀಕ್ಷಕರೇ, ಈ ರಾಶಿಯವರಿಗೆ ನೆಗೆಟಿವ್ ಟೈಮ್ ಜಾಸ್ತಿ ಇರೋದ್ರಿಂದ ಆಂಜನೇಯ ಸ್ವಾಮಿ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ ನೆಗೆಟಿವಿಟಿ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಹೊಸ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಮಯ ಉತ್ತಮವಾಗಿಲ್ಲ. ವಿವಾಹಾದಿ ಕಾರ್ಯಗಳಾಗಿರ್ಬೋದು, ಮನೆ ಕಟ್ಟುವ ವಿಚಾರಗಳಾಗಿರ್ಬೋದು, ಹೊಸ ವಾಹನಾದಿಗಳನ್ನು ತೆಗೆದುಕೊಳ್ಳಿಕ್ಕೆ ಸಮಯ ಉತ್ತಮವಾಗಿ ಇಲ್ಲದೇ ಇರುವ ಕಾರಣ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯೋದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ರಾಶಿಯವರಿಗೆ ದಕ್ಷಿಣ ದಿಕ್ಕು ಪೂರ್ವ ದಿಕ್ಕು ಶುಭಪ್ರದವಾಗಿರ್ತದೆ. ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ ದಿಕ್ಕಿನಗಳಿಂದಲೂ ಉತ್ತಮವಾದಂಥ ಶುಭ ಫಲಗಳನ್ನು ಪಡೆದುಕೋಬೋದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.